ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಮೋದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸಿದ್ದೆ. ಅಂದರೆ ಬಟ್ಟೆ ಶಾರ್ಟೇಜ್ ಬಂತು ಅಂದ್ಬಿಟ್ಟು ಎಲ್ಲ ಬಟ್ಟೆ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ ಅಂತ ನೋಡಿ ಇದು ಮಾಡಿದ್ದೀನಿ. ನೋಡಿ ಇಲ್ಲಿ ಸ್ಟಿಚ್ ಇಲ್ಲಿಗೆ ಬಂದಿದೆ ನೋಡಿ ಇಲ್ಲಿ. ಆದರೆ ನಾನು ಮೇಲ್ ಸ್ಟಿಚ್ ಹಾಕಿಲ್ಲ. ದಯವಿಟ್ಟು ಮೇಲ್ ಸ್ಟಿಚ್ ಹಾಕಬೇಡಿ. ಮೇಲ್ ಸ್ಟಿಚ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಹಾಕಿದ್ದೀವಿ ಅಂತ. ನೋಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಮತ್ತು ಇದರೊಳಗೂ ಅಷ್ಟೇ ಇಲ್ಲಿ ಮತ್ತು ಇಲ್ಲಿ ಬಂದಿದೆ. ಅಂದರೆ ಅಡ್ಜಸ್ಟ್ ಆಯಿತು. ಪೀಸ್ಗಳನ್ನೆಲ್ಲ ಕೂಡಿಸಿ ಮಾಡಿದೆ. ಬಾಡಿ ಪಾರ್ಟ್ ಇಲ್ಲಿ ನಾವು ಒಳಗಡೆಗೂ ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಆದರೆ ಅದು ಒಳಗಡೆಗೆ ಹೋಗಿರುತ್ತೆ ಫ್ರೆಂಡ್ಸ್. ಈಚೆ ಏನು ಕಾಣಿಸ್ತಾ ಇರಲ್ಲ. ಆರಾಮಾಗಿ ನೀವು ನಂದು ಇದು 75 ಸೆಂಟಿಮೀಟ್ರ್ ಇತ್ತು, 46 ಇದೆ ಸುತ್ತಾಳ್ತಿದ್ದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಇದು ಫುಲ್ ಆಯಿತು. ಮತ್ತು ಡೋರಿಗೆ ಬಟ್ಟೆ ಇರಲಿಲ್ಲ ಅಂದರೆ ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿದ್ದೀನಿ ಅದರಲ್ಲೇ ನಾನೇನು ಮಾಡಿದ್ದೀನಿ. ಬೇಕು ಅನ್ಸಿದ್ರೆ ಮಾಡ್ಕೊಂಡ್ಲಿ, ಇಲ್ಲಾಂದರೆ ಕಟ್ ಮಾಡಿ ತೆಗಿಬೋದು. ಹಂಗಾಗಿ ನಾನು ಡೋರಿಗೆ ಕೊಟ್ಟಿದ್ದೀನಿ. ತೋರಿಸ್ಬಿಡೋಣ ಹೆಂಗೆ ಬಂತು ಬ್ಲೌಸು ಅಂತ ತೋರಿಸ್ತಾ ಅಷ್ಟೇ. ಈಗ ಇನ್ನೊಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ತೆಗೆ ನಾವೇನು ಮಾಡಬೇಕು, ಇವತ್ತು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಇದು ಬಂದು ಫ್ರಂಟ್ ನಾರ್ಮಲ್ಲು, ಬ್ಯಾಕ್ ಬೋಟ್ ನೆಕ್ಕು. ಇದನ್ನು ಕೂಡ ಅಷ್ಟೇ ನಾನು ಉದ್ದ ತೋಳು ಸ್ಟಿಚ್ ಮಾಡಿದ್ದೆ. ತೋಳಿಗೇನು ಅವ್ರು ವರ್ಕ್ ಮಾಡ್ತಿರ್ಲಿಲ್ಲ, ಫ್ರಂಟು ಮತ್ತು ಬ್ಯಾಕ್ ಮಾಡ್ಕೊಂಬಂದು ಬಿಚ್ಕೊಂಬಂದು ಕೊಟ್ಟರು. ಮತ್ತು ನಾನು ಎಲ್ಲನೂ ಅವ್ರು ಬಿಚ್ಕೊಂಬಂದು ಕೊಟ್ಟಿದ್ದರು. ಮತ್ತು ಸ್ಟಿಚ್ ಹಾಕಿ ರೆಡಿ ಮಾಡಿ ತೋಳು ತುಂಡ ಮಾಡಿಕೊಟ್ಟೆ. ಅವ್ರಿಗೆ ಸ್ಲೀವ್ ಲೆಂತು ಅವರೇ ಬೇಕು ಅಂದಿದ್ರು, ಉದ್ದ ಮಾಡಿಸ್ಕೊಂಡಿದ್ರು. ಆಮೇಲೆ ಚೆನ್ನಾಗಿ ಕಾಣಿಸಲ್ಲ ಅಂತ ಬಿಚ್ಕೊಟ್ರು. ನಾನು ರೆಡಿ ಮಾಡಿದೆ, ತುಂಡ ತೋಳು ಮಾಡಿದೆ. ಇವಾಗ ಹೊಲಿತಾ ಇರೋದು ಸ್ಲೀವ್ ಲೆಂತ್ ಕಡಿಮೆ ಇರೋದೆ. ಮತ್ತು ಇನ್ನೊಂದು ಹೇಳ್ಬೇಕಾಗಿತ್ತು, ನಾನು ಅದು ಸ್ಟಿಚ್ ಏನು ಮಾಡಿದ್ದೆ ಅದು ಫ್ರಂಟಲ್ಲಿ ಗ್ಯಾಪ್ ಬಂದಿತ್ತು. ಇದು ನೋಡಿ ಯಾವುದೇ ಗ್ಯಾಪ್ ಬರದೇ ಇರೋ ಥರ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ಗ್ಯಾಪ್ ಏನು ಬಂದಿಲ್ಲ. ಇದು ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಇದೆ, ಇಲ್ಲಿ ಸ್ಟಿಚ್ ಇದೆ. ನೀವು ಫ್ರಂಟಲ್ಲಿ ಜಾಸ್ತಿ ತೊಗೊಂಡು ಬ್ಯಾಕಲ್ಲಿ ಕಡಿಮೆ ತೊಗೊಂಡಾಗ ಯಾವುದೇ ಗ್ಯಾಪ್ ಬರೋಲ್ಲ. ಮತ್ತು ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಅಳತೆ ತೆಗೆದುಕೊಳ್ಳೋಣ. ತೋಳಿನ ಉದ್ದ ಮತ್ತು ಬ್ಲೌಸ್ ಲೆಂತು ಎಲ್ಲನೂ ತೊಗೊಳ್ತೀನಿ ನಾನು. ಆ ತೋಳಿನ ಉದ್ದ 6 ಇಂಚಸ್ ತೆಗೆದುಕೊಂಡ್ರೂ ಸಾಕು. ಅವ್ರು ತುಂಬ ಜಾಸ್ತಿ ಎಲ್ಲ ಇಡಲ್ಲ. ಇಲ್ಲಿ ನಾನು 5 1/2ಗೆ ತೊಗೊಂಡಿದ್ದೀನಿ. ಆದರೆ ಇಲ್ಲಿ 6 ಇಂಚಸ್ಸನ್ನು ಇಟ್ಕೊತೀನಿ. ಅಷ್ಟು ಇಟ್ಕೊತಾರೆ. ತೋಳು ಆರ್ಮೋಲ್ ರೌಂಡಿಂಗ್ 8.25 ಇದೆ. 8.25 8.25ವರೆಗೂ ಇದೆ ಫ್ರೆಂಡ್ಸ್. 8.25 ಆರ್ಮೋಲ್ ರೌಂಡಿಂಗು. ಬ್ಲೌಸ್ ಉದ್ದ ಬಂದು 14. ಬ್ಲೌಸ್ ಉದ್ದ ಬಂದು 14, 14.25, 14.25ವರೆಗೂ ಹೋಗಿದೆ ಫ್ರೆಂಡ್ಸ್. 14.25ನೇ ತೊಗೊತೀನಿ. 14.25 ತೆಗೆದುಕೊಳ್ಳೋಣ. ಡೀಪ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ ಇರುತ್ತೆ, ಫ್ರಂಟಲ್ಲಿ ನಾರ್ಮಲ್ಲು ಅದನ್ನು ಇಡ್ತೀನಿ. ಬ್ಲೌಸ್ ಲೆಂತ್ ಆಯಿತು, ತೋಳಿನ ಉದ್ದ ಆಯಿತು. ಚೆಸ್ಟನ್ನು ಒಂದು ತೆಗೆದುಕೊಳ್ಳೋಣ. ಹಿಂಗಿಟ್ಕೊಳ್ಳಿ. ಕ್ಲೀನಾಗಿ ಕಂಕ್ಲ ಸ್ಟಿಚ್ಚಿಂದ ಎಷ್ಟಿದೆಯೋ ಅಷ್ಟು 40 ಎದೆ ಸುತ್ತಾಳ್ತಿದ್ದು. ಇದು ಬಂದು 40 ಎದೆ ಸುತ್ತಾಳ್ತಿದ್ದು. ಈಗ ಲೋಯರ್ ಚೆಸ್ಟು ಫ್ರಂಟಲ್ಲಿ ನಾರ್ಮಲ್ಲೇ ಇರೋದ್ರಿಂದ ಲೋಯರ್ ಚೆಸ್ಟನ್ನು ತೊಗೊಳ್ಳೋಣ. ಮತ್ತು ಇದಕ್ಕೆ ಕಪ್ಸ್ ಹಾಕಬೇಕು. ನಾನು ಕಪ್ಸ್ ಹಾಕ್ತಿದ್ದೀನಿ ನೋಡಿ. ಇದು ಬಂದು 12.5 ಐತೆ. ನಾನು 13ಕ್ಕೆ ಇಟ್ಕೊತೀನಿ. ಯಾಕಂದರೆ 13ಕ್ಕೆ ಇಟ್ಕೊಂಡು ಕಪ್ಸ್ ಹಾಕೋದ್ರಿಂದ ಸ್ವಲ್ಪ ಇಟ್ಕೊಬೇಕು. 13, 1 ಇಂಚು 14 ಫ್ರಂಟಲ್ಲಿ ತೆಗೆದುಕೊತೀನಿ. ತುಂಬ ಕಡಿಮೆ ಆದಂಗೆ ಅನಿಸ್ಬಿಡುತ್ತೆ ಕಪ್ಸ್ ಹಾಕೋದ್ರಿಂದ. ಹಂಗಾಗಿ ಈಗ ಫಸ್ಟು ನಾವು ತೋಳು ಕಟಿಂಗ್ ಮಾಡೋಣ. ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಹೇಳ್ತಾ ಇರ್ತೀನಿ, ನಾನು 1.25 ಮೀಟರ್ ತರಿಸೋದ್ರಿಂದ ಇದಕ್ಕೆ ನಾನು ಡಬಲ್ ಲೈನಿಂಗ್ ಹಾಕಬೇಕು ಅಂತ 1.25 ತರಿಸಿದ್ದೀನಿ. ಅಂದರೆ ಏನಪ್ಪ ಅಂದರೆ ಕಪ್ಸ್ ಕೊಟ್ಟಾಗ ನಾವು 2 ಲೇಯರು ನಾವು ಫ್ರಂಟ್ ಪಾರ್ಟಲ್ಲಿ 2 ಲೇಯರ್ಸನ್ನು ಕಟ್ ಮಾಡ್ಕೊಬೇಕು ಲೈನಿಂಗು. ಹಂಗಾಗಿ ನಾನು 1.25 ತರಿಸಿದ್ದೀನಿ ಲೈನಿಂಗ್. ಹಂಗಾಗಿ ನಾನು ಇಲ್ಲೇ ಕಟ್ ಮಾಡ್ಕೊತೀನಿ. ತೋಳಿನ ಉದ್ದ ಬಂದು 6 ಇಂಚಸ್ ಇಟ್ಕೊಳ್ಳೋಣ. ಮತ್ತು 6 ಇಂಚು ರೆಡಿ, 6 ಇಂಚು. ಹಂಗಾಗಿ ನಾನು 7 ಇಂಚ್ವರೆಗೂ ನಾನು ಹೋಗ್ತೀನಿ. ತೋಳು ಯಾವುದೇ ಡಿಸೈನ್ ಮಾಡ್ತಿಲ್ಲ, ನೋಡ್ತೀನಿ. ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ 3 ಇಂಚು ಅಥವಾ 3.25ವರೆಗೂ ನಾವು ತೊಗೊಬೋದು. ಮತ್ತು ಇಲ್ಲಿ ಬಂದು 8.25ಗೆ ಹೋಗ್ತೀನಿ ಫ್ರೆಂಡ್ಸ್. 8.25 ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ.
ಇದಾಯಿತು, ತೋಳು ಕಟಿಂಗ್ ಆಯಿತು. ಈಗ ಬಾಡಿ ಪಾರ್ಟ್ ಕಟಿಂಗ್ ಮಾಡೋಣ. ಬ್ಯಾಕಲ್ಲಿ ಬೋಟ್ ನೆಕ್ಕು 40 ಎದೆ ಸುತ್ತಳತೆ ಇರೋದ್ರಿಂದ 7 ಇಂಚಸ್ಸು ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ 7 ಇಂಚಸ್ಸನ್ನು ತೊಗೊತೀನಿ ನಾನು. ಫಸ್ಟ್ ಇಲ್ಲಿ ಇಟ್ಕೊಳ್ಳೋಣ, ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಫಾರ್ಟಿ ಆಗಿರೋದ್ರಿಂದ ಎಷ್ಟು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಎದೆ ಸುತ್ತಾಡ್ತಿದೆಯೋ ಅಷ್ಟನ್ನೇ ತೆಗೆದುಕೊತೀನಿ. ಕಡಿಮೆ ಎಲ್ಲ ಮಾಡಲ್ಲ. ಫ್ರಂಟಲ್ಲಿ ಉಕ್ಕಿದ್ರೂ ಕೂಡ ಬ್ಯಾಕಲ್ಲಿ ನಾವು ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 10 ಇದ್ದರೆ 10 ತೆಗೆದುಕೊಳ್ಳಿ. ಕಡಿಮೆ ಎಲ್ಲ ಮಾಡೋದು ಬೇಡ. ನಾರ್ಮಲ್ಗಾದರೆ ಕಡಿಮೆ ಮಾಡ್ತೀವಿ 1/2 ಇಂಚು, ಆದರೆ ಇದಕ್ಕೆ ಕಡಿಮೆ ಮಾಡಲ್ಲ. ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ಬ್ಲೌಸಿನ ಉದ್ದ ಬಂದು 14 ಕಾಲು, 15 ಕಾಲ್ಗೆ ಹೋಗೋಣ. 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಯಾವುದೇ ಬ್ಲೌಸ್ಗಾದರೂ ನಾವು 1 ಇಂಚ್ ಎಕ್ಸ್ಟ್ರಾ ಅಷ್ಟೇ ತೊಗೊತೀವಿ, ಬೋಟ್ ನೆಕ್ಗಾಗಲಿ ನಾರ್ಮಲ್ ನೆಕ್ಕಿಗಾಗಲಿ. ಇಲ್ಲಿ 7 ಇಂಚಸ್ ಇಟ್ಕೊತಾ ಇದ್ದೀನಿ. ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ 7 ಇಂಚ್ಗೆ ಹೋಗ್ತಾ ಇದ್ದೀನಿ ನಾನಿಲ್ಲಿ. ಇದು ಅಷ್ಟೇ 7 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಕು ಶೋಲ್ಡರ್ ಎಷ್ಟು ತೊಗೊತೀವೋ ಅಷ್ಟೇ ತೆಗೆದುಕೊಳ್ಳಿ. ಇದನ್ನು ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ 1 ಕಾಲ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್, 1 ಕಾಲ್ಗೆ. ಮತ್ತು ಇಲ್ಲಿ 1/2 ಇಂಚ್ ಕಂಪಲ್ಸರಿ ನಾವು ಇದನ್ನು ಮಾಡಲೇಬೇಕು, ಸ್ಲೋಪ್ ತೆಗಿಲೇಬೇಕು. ನೀವು ಇಲ್ಲೇನಿರುತ್ತೋ ಹಿಂಗೆ ಇಟ್ಕೊಳ್ಳಿ, ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನೊಂದು ಲೈನ್ ಎಳ್ಕೊಳ್ಳಿ. ಮತ್ತು ಈ ಮಾರ್ಕು ಸೇರೋ ಥರ ಒಂದು ಫ್ರೆಂಚ್ ಕರ್ವ್ ಇಟ್ಕೊಂಡು ನೋಡಿ, ಈ ಥರ 3 ಲೈನ್ಗಳು ಸೇರಲಿ ಆ ಥರ ನೋಡಿಕೊಂಡು ನೀವು ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ. ಈಗ ಇದಾಯಿತು. ಬ್ಯಾಕಲ್ಲಿ ನಾವು ಇದನ್ನು ಮಾಡ್ತೀವಿ, ಏನು ಮಾಡ್ತೀವಿ, ಡಿಸೈನ್ ಮಾಡೋದ್ರಿಂದ ಏನು ಕಟಿಂಗ್ ಮಾಡ್ತಾ ಇಲ್ಲ, ಕ್ಯಾನ್ವಾಸನ್ನು ಯೂಸ್ ಮಾಡ್ತೀವಿ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಲೋಯರ್ ಚೆಸ್ಟ್ 12.5 ಇತ್ತು, 13ಕ್ಕೆ 1 ಇಂಚ್ ಸೇರಿಸಿದ್ರೆ 14 ಇಂಚು. ಫ್ರಂಟ್ ನಾರ್ಮಲ್ಲೇ ಇರುತ್ತೆ, ಬ್ಯಾಕ್ ಮಾತ್ರ ಬೋಟ್ ನೆಕ್ ಇರುತ್ತೆ. ಫ್ರಂಟ್ ನಾರ್ಮಲ್ಗೆ ನಾನಿಲ್ಲಿ 7 ಇಂಚಸ್ಸನ್ನೇ ಇಟ್ಕೊತೀನಿ, ಅಥವಾ ನೀವು 1/2 ಇಂಚ್ ಕಡಿಮೆ ಮಾಡ್ಬೋದು, ಆದರೆ ನಾನಿಲ್ಲಿ 7 ಇಂಚಸ್ಸನ್ನೇ ಇಟ್ಕೊತಾ ಇದ್ದೀನಿ. ಇದು ಬಂದು 3.5 ತಗೊಂಡು ಮಿಕ್ಕಿದ್ದು 3.5 ನೆಕ್ಕಿಗೆ ತಗೊತೀನಿ. ಮಿಕ್ಕಿದ್ದು 3.5 ಶೋಲ್ಡರ್ಗೆ ಹೋಗುತ್ತೆ. ಇಲ್ಲೂ ಕೂಡ ನಮ್ಮದು 1/2 ಇಂಚು ಏನಾಗುತ್ತೆ ತೋಳಿಗೆ ಕೂಡಿಸ್ತೀವಿ, ಮತ್ತು 1/2 ಇಂಚ್ ಥ್ರೆಡ್ ಪೈಪಿಂಗ್ ಹೋಗ್ಬಿಟ್ಟು ರೆಡಿ ನೆಕ್ ಬಂದು 2.5ಗೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲೂ ಕೂಡ 7 ಇಂಚಸ್ಸನ್ನೇ ಏನು ತೆಗೆದುಕೊಂಡಿದ್ವಿ ಅದು, ಇಲ್ಲಾಂದ್ರೆ ಒಂದು 6.75ವರೆಗೂ ತೆಗೆದುಕೊಳ್ಳಿ. ನಾವು ಸೆಕೆಂಡ್ ಮಾರ್ಕಿಂಗ್ ಹಾಕ್ತೀವಿ, ಹಂಗಾಗಿ 1/4 ಇಂಚು ಕಡಿಮೆ ತೆಗೆದುಕೊಳ್ಳಿ. ಎದೆ ಸುತ್ತಳತೆ ಬಂದು 10 ಇದೆ, 10ವರೆಗೆ ಹೋಗೋಣ. 2 ಇಂಚಸ್ ಮಾರ್ಜಿನ್ಗೋಸ್ಕರ ನಾನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಒಂದು ಸಲ ಚೆಸ್ಟು ಮತ್ತು ಇದನ್ನು ಚೆಕ್ ಮಾಡೋಣ, ಸೊಂಟ ಚೆಕ್ ಮಾಡಿಬಿಟ್ಟು ಸಿಕ್ಕಲಿಲ್ಲ ಅಂದರೆ ಒಂದು ಸ್ವಲ್ಪ ಮುಂದಕ್ಕೆ ಎರಡನ್ನೂ ಚೆಸ್ಟು ಮುಂದಕ್ಕೆ ಹಾಕ್ಕೊಬೋದು ಮತ್ತು ಸೊಂಟನೂ ಮುಂದಕ್ಕೆ ಹಾಕ್ಕೊಬೋದು. ಇದು ಡೀಪ್ ಬಂದು 7 ಇಂಚಸ್ ಫ್ರಂಟಲ್ಲಿ. ಇಲ್ಲಿಂದ ಒಂದು 3/4 ಇಂಚ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ನೋಡಿ ಇಲ್ಲಿ ಹಿಂಗೆ ಬರುತ್ತೆ ಫ್ರೆಂಡ್ಸ್, ಒಂದು ಸ್ವಲ್ಪ ಮುಂದುಗಡೆಗೆ ಇಲ್ಲಿ ಬರಬೇಕು. ಬಂದುಬಿಟ್ಟು ಇದು ಹೆಂಗೆ ಮಾಡ್ಕೊಳ್ಳಿ.
1 ಇಂಚ್ಗೆ ಹಾಕ್ಬಿಟ್ಟು ಸೆಂಟರ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲೂ ಕೂಡ ನಾವು 1/2 ಇಂಚ್ಗೆ ಸ್ಲೋಪ್ ತೆಗೆಯೋಣ ನೀಟಾಗಿ. ಇಲ್ಲಿಂದ 13 ನಮಗೆ ರೆಡಿ ಬೇಕಾಗಿರೋದು, 14 ಇಂಚ್ಗೆ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. 17 ಓಕೆ, 17ವರೆನೇ ಸಿಗ್ತಾಯಿದೆ ನಮ್ಗೆ. 14 3 17 ಕರೆಕ್ಟಾಗಿ ಸಿಗ್ತಾಯಿದೆ ಲೆಂತು. ನಾನು ತೊಗೊತಾ ಇದ್ದೀನಿ, ಅಷ್ಟನ್ನು ತೆಗೆದುಕೊತಾ ಇದ್ದೀನಿ. ಸೆಂಟ್ರಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಮಾಡ್ತೀನಿ ನಾನು, 2.5 ಇಂಚನ್ನು ತೆಗೆದುಕೊತೀನಿ. ಇಲ್ಲಿ ಬಂದು 3.5 ತೊಗೊತೀನಿ. ಕಪ್ಸ್ ಕೊಟ್ಟಾಗ ಒಂದು ಸ್ವಲ್ಪ ಬೆಡ್ ಪಟ್ಟಿ ಚಿಕ್ಕದೇ ನಂಗಿರಬೇಕು. ಈ ರೀತಿ ಮಾಡ್ಕೊಳ್ಳೋಣ. ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ನಾನು. ಅಳತೆ ಬ್ಲೌಸಲ್ಲಿ ಒಂದು ಸ್ವಲ್ಪ ಕಡಿಮೆ ನನಗೆ ಇತ್ತು. ಓಕೆ, ಸಾಕಾಗುತ್ತೆ ಇಷ್ಟೇ. ಈಗ ನಾವು ಇಲ್ಲಿಂದ 3.5 ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ, ಮತ್ತು 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಕಟ್ ಮಾಡ್ತೀನಿ, ಸೆಂಟ್ರಲ್ಲಿ ಕಟ್ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ, ಈ ಸೆಂಟರ್ ಪಾಯಿಂಟ್ ಏನಿದೆ ಇದಕ್ಕೆ ತಗೊಂಡೋಗಿ ಹಿಂಗೆ ಕೊಡ್ತೀನಿ. ಸ್ವಲ್ಪ ಒಳಗಡೆ ನಾವು ಇಲ್ಲಿಗೆ ಸ್ಟಿಚ್ ಬರಬೇಕು ಅಂದರೆ ಸ್ವಲ್ಪ ಈ ಥರ ಕಟ್ಟಿಂಗನ್ನು ಮಾಡ್ಕೊಬೇಕಾಗತ್ತೆ. ಇಲ್ಲೂ ಅಷ್ಟೇ ಒಂದು 1/4 ಇಂಚು ಈ ಥರ ಇಲ್ಲಿ ಕೂಡ ಹೈಟ್ ಮಾಡಿಬಿಟ್ಟು ಸೆಕೆಂಡ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಅಂದರೆ ಇಲ್ಲಿ ಒಂದು 1/2 ಇಂಚಷ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು. ಬೇಡ, ಯಾಕಂದರೆ ಇಲ್ಲಿ ಸ್ಟಿಚ್ ಮಾಡಿದ್ರೆ ಇಲ್ಲಿಗೆ ಹೋಗುತ್ತೆ. ಇದು ಬಂದು ರಿಂಗ್ ಏನು ನಮ್ಮದು ಇದಿರುತ್ತೆ ಡಾಟ್, ಅದಕ್ಕೋಸ್ಕರ ಕೂರುತ್ತೆ. ಹಂಗಾಗಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಸ್ವಲ್ಪ ಮೇಲ್ಗಡೆಯಿಂದ ತೆಗೆದುಕೊಂಡೆ, ಅಲ್ಲಿ ಸ್ಲೋಪ್ ಕೊಟ್ಟಿದ್ದೀನಿ ನಾನು. ಇದನ್ನು ಬೇರೆ ಬೇರೆ ಪೀಸನ್ನು ಕಟ್ ಮಾಡ್ಕೊತೀನಿ. ನೋಡಿ, ಇದೊಂದು ಪೀಸ್ ಆಯಿತು. ಈಗ ಇದು ಅಷ್ಟೇ. ಇದಿಷ್ಟು ಇಟ್ಕೊತೀನಿ, ಬೇಕು ಅಂದ್ರೆ ಆಮೇಲೆ ತೆಗಿಬೋದು. ಯಾಕಂದರೆ ನಾವು ಸ್ಟಿಚ್ ಹಾಕೋದ್ರಿಂದ 1/2 ಇಂಚ್ ಮತ್ತೆ ಈ ಕಡೆಗೆ ಹೋಗುತ್ತೆ. ಹಂಗಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ಕಪ್ಸನ್ನು ಕೊಡೋಣ. ಕಪ್ಸ್ ಕೊಡ್ತೀನಿ ಇದಕ್ಕೆ. ನೋಡಿ, ಈ ಥರ ಪೀಸ್ಗಳನ್ನು 2 ಪೀಸ್ಗಳು ಬೇಕು. ಇವೆರಡು ಪೀಸ್ಗಳು ಕೂಡ 2 ಪೀಸ್ ಬೇಕು. ಈಗ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಳೋಣ. ನಾವೇನಾದರೂ ಕಪ್ಸ್ ಕೊಡ್ತೀವಿ ಅಂತ ಅಂದರೆ ಸೇಮ್ ಪೀಸು 2 ಬೇಕಾಗುತ್ತೆ. ಸೇಮ್ ಕಟ್ ಮಾಡ್ಕೊಳ್ಳಿ, ಅದೇ ಜಾಸ್ತಿ ಕಡಿಮೆ ಆ ಥರ ಎಲ್ಲ ಏನು ಬೇಡ. ನೋಡಿ, ಇದಾಯಿತು. 2 ಪೀಸ್ ರೆಡಿ ಆಯಿತು. ಈ ಪೀಸನ್ನು ಕೂಡ 2 ಪೀಸು ರೆಡಿ ಮಾಡ್ಕೊಳ್ಳೋಣ.
ಮತ್ತು ಇನ್ನು ನಾವು ಬೆಲ್ಟ್ ಪಟ್ಟಿ ಇನ್ನೊಂದು ಬೆಲ್ಟ್ ಪಟ್ಟಿ ಕಟ್ ಮಾಡಿದ್ರೆ ಆಯಿತು. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಅಷ್ಟೇ ಸೇಮ್ ಬಟ್ಟೆ ನಮಗೆ ಸಿಗುತ್ತೆ. ಇದೆಯಲ್ವ ಇದರೊಳಗೆಲ್ಲ ಎಲ್ಲ ನಾನು ಕಟ್ ಮಾಡ್ಕೊತೀನಿ. ತೋಳಿಗೆ ನಮ್ಮದು ಇದರಲ್ಲಿ ಇನ್ನು 2 ಬೆಲ್ಟ್ ಪಟ್ಟಿಗೆ ಸಿಗುತ್ತೆ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇದ್ರೊಳಗೆ ಕಟ್ ಮಾಡ್ಕೊತೀನಿ. ಈಗ ಇದನ್ನ ಇಟ್ಬಿಟ್ಟು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಮೇನ್ ಬಟ್ಟೆ ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಲೀವ್ಗೆ ಐರನ್ ಮಾಡಿದ್ದೀನಿ ನಾನು. ಇಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊತೀನಿ. ತೋಳಿಗೆ ನಾವು ಯಾವುದೇ ಬಟ್ಟೆ ಕೊಡೋ ಅಷ್ಟಿಲ್ಲ. ಮತ್ತು ಇದಕ್ಕೆ ಥ್ರೆಡ್ ಪೈಪಿಂಗು ಅಷ್ಟೇನೆ ನಾನು ಸೇಮ್ ಈ ಕಲರು ಬಂದಿತ್ತು ಹರ್ಕೊಂಡಿದ್ದೀನಿ, ಇದರಲ್ಲೇ ಕೊಡ್ತೀನಿ ಥ್ರೆಡ್ ಪೈಪಿಂಗ್. ಈಗ ತೋಳಾದಮೇಲೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಇಟ್ಕೊಂಡು ಈಗ ಏನಿದೆಯೋ ಅದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಬೇಡ ಕಟ್ ಮಾಡಿಬಿಡ್ತೀನಿ. ಇದ್ದರೆ ನಾವು ಅದಕ್ಕೆ ಸ್ಟಿಚ್ ಮಾಡ್ಕೊಂಬಿಡ್ತೀವಿ, ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಇದನ್ನು ಮಾಡ್ಕೊಳ್ಳಿ, ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮತ್ತು ಯಾವುದೇ ರಿಂಕಲ್ಸ್ ಇಲ್ದಲೆ ನೀಟಾಗಿ ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟು. ನೋಡಿ ಇಲ್ಲಿ ಸಿಗ್ತಾ ಇದೆ, ಕಟ್ ಮಾಡ್ಕೊತೀನಿ ನಾನು. ಇದನ್ನು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮೇನ್ ಬಟ್ಟೆನ ಇದು ನಾನು ಅಡ್ಡಡ್ಡ ಉದ್ದುದ್ದ ಆ ಥರ ಏನು ಮಾಡ್ತಾಯಿಲ್ಲ. ಏನು ಬ್ಲೌಸಲ್ಲಿ ಬಂದಿದೆಯೋ ಸೇಮ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಕೂಡ ಆಯಿತು. ಈ ಪೀಸು ಕೂಡ ಕಟ್ ಮಾಡಿಕೊಂಡೆ ನಾನು. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಸಹ ಇದು ಯೂಸ್ ಮಾಡ್ಕೊಬೋದು ನೀವು. ಮತ್ತು ಬೆಲ್ಟ್ ಪಟ್ಟಿ ನಾನು ಇದರೊಳಗೆ ಕಟ್ ಮಾಡ್ಕೊತೀನಿ. ಲೈನಿಂಗ್ ನಾನು ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಬಟ್ಟೆ ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊತೀನಿ. ಅದು ಆಯಿತು, ಫುಲ್ ಎಲ್ಲ ರೆಡಿ ಆಯಿತು. ಈಗ ಇದನ್ನು ನಾವು ಸ್ಟಿಚ್ ಮಾಡೋಣ. ಇದರೊಳಗೆ ನಮಗೆ ಉಳಿದಿರುತ್ತೆ ಡೋರಿ ಮಾಡೋದಕ್ಕೆ, ಬೆಲ್ ಮಾಡೋದಕ್ಕೆ. ಇದರಲ್ಲಿ ಬೆಲ್ ಮಾಡ್ತೀನಿ. ನೋಡ್ತೀನಿ ಬ್ಯಾಕಲ್ಲಿ ಯಾವ ಡಿಸೈನ್. ಒಂದು ಡಿಸೈನ್ ಅಂದ್ಕೊಂಡಿದ್ದೀನಿ. ಬೋಟ್ ನೆಕ್ಕಲ್ಲಿ ಹಿಂಗೆ ಬಂದು ವಿ ಕೊಟ್ಟು ಟೈಯಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇನ್ವಿಸಿಬಲ್ ಲೂಪ್ ಕೊಟ್ಟು
ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.